ಪ್ರತಿ ನಿಮಿಷ 23,000 ಪ್ಯಾಕೆಟ್ಗಳು, ಪ್ರತಿ ತಿಂಗಳು 100 ಕೋಟಿಗಿಂತ ಹೆಚ್ಚು. ಇಷ್ಟೇ ಅಲ್ಲ, 2013ರಲ್ಲಿ ಈ ಬಿಸ್ಕಿಟ್ ಎಫ್ಎಂಸಿಜಿ ಇಂಡಸ್ಟ್ರಿಯಲ್ಲಿ 5,000 ಕೋಟಿ ರೂಪಾಯಿ ಮಾರಾಟದ ದಾಖಲೆ ಮಾಡಿತ್ತು. ಇಂದು ಅದು 17,000 ಕೋಟಿ ರೂಪಾಯಿ ಮಾರಾಟದ ಗಡಿ ದಾಟಿದೆ. ಆದರೆ ಅತ್ಯಂತ ಆಶ್ಚರ್ಯಕರವಾದ ಸಂಗತಿಯೆಂದರೆ 27 ವರ್ಷಗಳ ಕಾಲ ತನ್ನ ಬೆಲೆಯನ್ನು ಬದಲಾಯಿಸದ ಒಂದು ಬಿಸ್ಕಿಟ್ ಬ್ರ್ಯಾಂಡ್. ಇದು ಭಾರತದ ಅತಿದೊಡ್ಡ ಬಿಸ್ಕಿಟ್ ಬ್ರ್ಯಾಂಡ್ ಪಾರ್ಲೆ-ಜಿ ಕಥೆ. ಇದು ರುಚಿಯಿಂದ ತುಂಬಿರುವಷ್ಟೇ ಅಲ್ಲ, ಪ್ರತಿ ಮನೆಯಲ್ಲೂ ತನ್ನದೇ ಆದ ವಿಶೇಷ ಸ್ಥಾನವನ್ನು ಹೊಂದಿದೆ. 19ನೇ ಶತಮಾನದ ಕಥೆ. ಆ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಕೆಲವೇ ದೊಡ್ಡ ಅಂಗಡಿಗಳಿದ್ದವು. ಆ ಅಂಗಡಿಗಳಲ್ಲಿ ಒಂದು ವಿಶೇಷ ವಸ್ತು ಸಿಗುತ್ತಿತ್ತು, ಬಿಸ್ಕಿಟ್ ತುಂಬಿದ ಒಂದು ಚೌಕಾಕಾರದ ಟಿನ್ನ ಪೆಟ್ಟಿಗೆ. ಆ ಪೆಟ್ಟಿಗೆಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಹಂಟ್ಲೆ ಮತ್ತು ಪಾರ್ಸ್ ಎಂದು ಬರೆದಿರುತ್ತಿತ್ತು. ಇದು ಸಾಮಾನ್ಯ ಪೆಟ್ಟಿಗೆಯಲ್ಲ, ಇದನ್ನು ಅಂಗಡಿಯಿಂದ ಖರೀದಿಸಿ ನೇರವಾಗಿ ಅಂಗ್ರೇಜರ ಅರಮನೆಗಳಿಗೆ ಕಳುಹಿಸಲಾಗುತ್ತಿತ್ತು. ಅಲ್ಲಿ ದೊಡ್ಡ ಅಂಗ್ರೇಜಿ ಅಧಿಕಾರಿಗಳು ಬೆಳಗ್ಗೆ ಮತ್ತು ಸಂಜೆ ಚಹಾ ಕುಡಿಯುವಾಗ ಈ ಬಿಸ್ಕಿಟ್ಗಳನ್ನು ಆನಂದಿಸುತ್ತಿದ್ದರು. ಅವರ ಐಷಾರಾಮಿ ನೋಡಿ ಹಿಂದೂಸ್ತಾನಿಗಳು ದೂರದಿಂದ ನಿಂತು ಒಂದೇ ಒಂದು ವಿಷಯವನ್ನು ಯೋಚಿಸುತ್ತಿದ್ದರು, ಇದು ಯಾವ ಮಾಯಾವಿ ವಸ್ತು? ಆದ್ದರಿಂದ ಧೀಮಂತವಾಗಿ ಈ ಬಿಸ್ಕಿಟ್ಗಳು ರಾಜಮಹಾರಾಜರು ಮತ್ತು ಕೆಲವು ಶ್ರೀಮಂತ ಹಿಂದೂಸ್ತಾನಿಗಳ ಮನೆಗಳಿಗೆ ತಲುಪಿದವು. ಆದರೆ ಇವುಗಳ ಬೆಲೆ ತುಂಬಾ ಹೆಚ್ಚಿತ್ತು. ಮಧ್ಯಮ ವರ್ಗ ಅಥವಾ ಬಡವರು ಇದನ್ನು ಖರೀದಿಸುವ ಬಗ್ಗೆ ಯೋಚಿಸುವುದಕ್ಕೆ ಹೆದರುತ್ತಿದ್ದರು. ಹೀಗೆ ಈ ಬಿಸ್ಕಿಟ್ಗಳು ಒಂದು ಹೊಸ ಕನಸನ್ನು ತೋರಿಸಿದವು. ಆದರೆ ಆ ದಿನಗಳ ಸಾಮಾನ್ಯ ವ್ಯಕ್ತಿಗೆ ಆ ಕನಸು ವಾಸ್ತವದಿಂದ ದೂರವಿತ್ತು. 1905ರ ಆಗಸ್ಟ್ 7 ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವದೇಶಿ ಚಳುವಳಿಯ ಅಡಿಪಾಯ ಹಾಕಿದ ಐತಿಹಾಸಿಕ ದಿನ. ಜನರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶೀಯ ವಸ್ತುಗಳನ್ನು ಬಳಸಲು ಪ್ರಾರಂಭಿಸಿದರು. ಈ ಚಳುವಳಿಯನ್ನು ಬಲಪಡಿಸಲು ಅನೇಕ ಭಾರತೀಯರು ಸ್ಥಳೀಯ ವ್ಯಾಪಾರಗಳನ್ನು ಪ್ರಾರಂಭಿಸಿದರು. ಈ ಜನರಲ್ಲಿ ಒಬ್ಬರು ಗುಜರಾತಿಯ ಒಬ್ಬ ದರ್ಜಿ ಮೋಹನಲಾಲ್ ದಯಾಳ್ ಜಿ. ಸ್ವದೇಶಿ ಚಳುವಳಿಯಿಂದ ಬಹಳ ಪ್ರೇರಿತರಾಗಿ ಅವರು ಸ್ವತಃ ಈ ಚಳುವಳಿಯಲ್ಲಿ ಭಾಗವಹಿಸಲು ನಿರ್ಧರಿಸಿದರು. ಅವರು ಯೋಚಿಸಿದರು, ನಮ್ಮ ದೇಶದಲ್ಲಿ ನಮ್ಮದೇ ಸ್ವಂತ ಟಾಫಿ ಮತ್ತು ಚಾಕೊಲೇಟ್ ಕಂಪನಿಯನ್ನು ಪ್ರಾರಂಭ ಮಾಡುವುದಾದರೂ? ಈ ಆಲೋಚನೆ ಬಹಳ ಕ್ರಾಂತಿಕಾರಿಯಾಗಿತ್ತು. ಆದರೆ ಸಮಸ್ಯೆಯೆಂದರೆ ಟಾಫಿ ಮತ್ತು ಚಾಕೊಲೇಟ್ ಅನ್ನು ಹೇಗೆ ತಯಾರಿಸುವುದು? ಆ ಸಮಯದಲ್ಲಿ ಭಾರತದಲ್ಲಿ ಇದನ್ನು ತಯಾರಿಸುವ ವಿಧಾನವನ್ನು ಕಲಿಯಲು ಯಾವುದೇ ಸಂಪನ್ಮೂಲ ಇರಲಿಲ್ಲ. ಆದರೆ ಮೋಹನಲಾಲ್ ದಯಾಳ್ ಹತಾಶರಾಗಲಿಲ್ಲ. ಅವರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. 1929ರಲ್ಲಿ ಜರ್ಮನಿಗೆ ಹೋಗುವುದು. ಜರ್ಮನಿಯಲ್ಲಿ ಕೆಲವು ಸಮಯದವರೆಗೆ ಅವರು ಟಾಫಿ ತಯಾರಿಸುವ ತಂತ್ರವನ್ನು ಕಲಿತರು. ಅವರು ಭಾರತಕ್ಕೆ ಮರಳುವಾಗ ತಮ್ಮೊಂದಿಗೆ ಒಂದು ಟಾಫಿ ತಯಾರಿಸುವ ಯಂತ್ರವನ್ನು ಕೂಡ ತಂದರು. ಮರಳಿ ಬಂದು ಅವರು ಮುಂಬೈನ ವಿಲೆ ಪಾರ್ಲೆ ಪ್ರದೇಶದಲ್ಲಿ ಒಂದು ಹಳೆಯ ಮುಚ್ಚಿದ ಕಾರ್ಖಾನೆಯನ್ನು ಖರೀದಿಸಿ ಅದರಲ್ಲಿ ತಮ್ಮ ಯಂತ್ರಗಳನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಅವರ ಕಂಪನಿಯಲ್ಲಿ ಕೇವಲ 12 ಜನರು ಕೆಲಸ ಮಾಡುತ್ತಿದ್ದರು. ಅವರು ಅವರ ಕುಟುಂಬದ ಸದಸ್ಯರೇ ಆಗಿದ್ದರು. ಯಾರಾದರೂ ಮ್ಯಾನೇಜರ್ ಹುದ್ದೆಯನ್ನು ವಹಿಸಿಕೊಂಡರು, ಯಾರಾದರೂ ಟಾಫಿ ತಯಾರಿಸಲು ಪ್ರಾರಂಭಿಸಿದರು ಮತ್ತು ಯಾರಾದರೂ ಪ್ಯಾಕೇಜಿಂಗ್ ಮತ್ತು ಪೂರೈಕೆಯನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು. ಆರಂಭದಲ್ಲಿ ಕಂಪನಿಗೆ ಒಂದು ಹೆಸರು ಇರಬೇಕು ಎಂಬುದನ್ನು ಯಾರೂ ಗಮನಿಸಲಿಲ್ಲ. ಹೀಗಾಗಿ ಬಹಳ ಯೋಚಿಸಿದ ನಂತರ ಕಾರ್ಖಾನೆಯ ಸ್ಥಳದ ಹೆಸರಿನಲ್ಲಿ ಕಂಪನಿಯ ಹೆಸರನ್ನು ಪಾರ್ಲೆ ಎಂದು ಇಡಲಾಯಿತು. ಪಾರ್ಲೆಯ ಮೊದಲ ಉತ್ಪನ್ನವೊಂದು ಕಿತ್ತಳೆ ಕ್ಯಾಂಡಿ ಆಗಿತ್ತು. ಅದು ಶೀಘ್ರವೇ ಮಾರುಕಟ್ಟೆಯಲ್ಲಿ ತನ್ನ ಗುರುತನ್ನು ಸ್ಥಾಪಿಸಿಕೊಂಡಿತು. ಆದರೆ ಮಾರುಕಟ್ಟೆಯಲ್ಲಿ ಇನ್ನೂ ಕೆಲವು ದೊಡ್ಡ ಸವಾಲುಗಳಿದ್ದವು. 1939 ಮೋಹನಲಾಲ್ ದಯಾಳ್ ಭಾರತದಲ್ಲಿ ಅಗ್ಗದ ಮತ್ತು ಉತ್ತಮ ಗುಣಮಟ್ಟದ ಬಿಸ್ಕಿಟ್ಗಳ ಕೊರತೆಯನ್ನು ಗಮನಿಸಿದ ವರ್ಷ. ಈ ಕೊರತೆಯನ್ನು ತುಂಬಲು ಪಾರ್ಲೆ ತನ್ನ ಮೊದಲ ಬಿಸ್ಕಿಟ್ ಅನ್ನು ಪಾರ್ಲೆ ಗ್ಲುಕೋ ಎಂದು ಬಿಡುಗಡೆ ಮಾಡಿತು. ಆದ್ದರಿಂದ ಅಗ್ಗದ ಬೆಲೆ ಮತ್ತು ಉತ್ತಮ ಗುಣಮಟ್ಟದಿಂದಾಗಿ ಈ ಬಿಸ್ಕಿಟ್ಗಳು ತುಂಬಾ ಬೇಗ ಜನರ ಹೃದಯಗಳಲ್ಲಿ ಸ್ಥಾನ ಪಡೆಯಲು ಪ್ರಾರಂಭಿಸಿದವು. ಗೋಧಿಯಿಂದ ತಯಾರಿಸಿದ ಈ ಬಿಸ್ಕಿಟ್ಗಳು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸಿದವು. ಆದರೆ 1960ರ ಸುಮಾರಿಗೆ ಪರಿಸ್ಥಿತಿ ಬದಲಾಗಲು ಪ್ರಾರಂಭಿಸಿತು. ಮಾರುಕಟ್ಟೆಯಲ್ಲಿ ಇತರ ಅನೇಕ ಕಂಪನಿಗಳು ಗ್ಲುಕೋ ಎಂಬ ಹೆಸರಿನಲ್ಲಿ ತಮ್ಮ ಬಿಸ್ಕಿಟ್ಗಳನ್ನು ಬಿಡುಗಡೆ ಮಾಡಿದವು. ಇದರಿಂದ ಗ್ರಾಹಕರಲ್ಲಿ ಮೂಲ ಗ್ಲುಕೋ ಬಿಸ್ಕಿಟ್ ಯಾವುದು ಎಂಬ ದೊಡ್ಡ ಗೊಂದಲ ಉಂಟಾಯಿತು. ಇದರ ಪರಿಣಾಮ ಪಾರ್ಲೆಯ ಮಾರಾಟದ ಮೇಲೆ ಬಿದ್ದು ಅದು ನಿರಂತರವಾಗಿ ಕುಸಿಯಲು ಪ್ರಾರಂಭಿಸಿತು. ಆದ್ದರಿಂದ ಕಂಪನಿಯು ತನ್ನ ಕುಸಿಯುತ್ತಿರುವ ಮಾರಾಟವನ್ನು ನಿಭಾಯಿಸಲು ಒಂದು ದೊಡ್ಡ ಮತ್ತು ತಂತ್ರಗಾರಿಕೆಯ ಹೆಜ್ಜೆಯನ್ನು ಇಟ್ಟಿತು. ಅವರು ತಮ್ಮ ಬ್ರ್ಯಾಂಡ್ನ ಮೇಲೆ ಕೇಂದ್ರೀಕರಿಸಲು ನಿರ್ಧರಿಸಿದರು. ಮೊದಲಿಗೆ ಅವರು ತಮ್ಮ ಪ್ಯಾಕೇಜಿಂಗ್ ಅನ್ನು ಬದಲಾಯಿಸಿದರು. ಪಾರ್ಲೆ ಬಿಸ್ಕಿಟ್ಗಳು ಈಗ ಹಳದಿ ಮೇಣದ ಕಾಗದದಲ್ಲಿ ಸುತ್ತುವರಿಯಲ್ಪಟ್ಟವು. ಅದರ ಮೇಲೆ ಕೆಂಪು ಬಣ್ಣದಲ್ಲಿ ಪಾರ್ಲೆ ಎಂದು ಬರೆದಿತ್ತು. ಇದರೊಂದಿಗೆ ಒಂದು ಸಣ್ಣ ಹುಡುಗಿಯ ಚಿತ್ರವನ್ನು ಸಹ ಸೇರಿಸಲಾಯಿತು. ಈ ಚಿತ್ರವನ್ನು ಮಗನಲಾಲ್ ದಯಾಳ್ ರಚಿಸಿದರು. ಅವರು ಎವರೆಸ್ಟ್ ಬ್ರಾಂಡ್ ಸೊಲ್ಯೂಷನ್ಸ್ ನಿಂದ ಬಂದವರು. ಈ ಹೊಸ ಬ್ರಾಂಡಿಂಗ್ ಮಕ್ಕಳು ಮತ್ತು ಅವರ ಪೋಷಕರಿಗೆ ಬಹಳ ಇಷ್ಟವಾಯಿತು. ಆದರೆ ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವ ಸ್ಪರ್ಧೆಯು 1985ರಲ್ಲಿ ಕಂಪನಿಯು ಇನ್ನೊಂದು ದೊಡ್ಡ ಹೆಜ್ಜೆಯನ್ನು ಇಡಲು ಒತ್ತಾಯಿಸಿತು.
ಅವರು ತಮ್ಮ ಉತ್ಪನ್ನದ ಹೆಸರನ್ನು ಪಾರ್ಲೆ ಜಿ ಎಂದು ಬದಲಾಯಿಸಿದರು. ಅದರಿಂದ ಗ್ಲುಕೋ ಅನ್ನು ತೆಗೆದುಹಾಕಲಾಯಿತು. ಆದ್ದರಿಂದ ಈ ಹೆಜ್ಜೆಯು ಕಂಪನಿಯನ್ನು ಸ್ಪರ್ಧೆಯಿಂದ ಮಾತ್ರ ರಕ್ಷಿಸಲಿಲ್ಲ, ಆದರೆ ಪಾರ್ಲೆ ಜಿ ತನ್ನ ಗುರುತನ್ನು ಇನ್ನಷ್ಟು ಬಲಪಡಿಸಿಕೊಂಡಿತು. ಇಂದಿಗೂ ಪಾರ್ಲೆ ಜಿ ಭಾರತದಲ್ಲಿ 40% ಹೆಚ್ಚು ಮಾರುಕಟ್ಟೆ ಪಾಲನ್ನು ಹೊಂದಿದೆ. ಇದು ಬಿಸ್ಕಿಟ್ ಕೈಗಾರಿಕೆಯಲ್ಲಿ ಅದನ್ನು ಅಗ್ರಸ್ಥಾನದಲ್ಲಿ ಇರಿಸಿದೆ. ಆದರೆ ಸ್ನೇಹಿತರೆ, ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಪಾರ್ಲೆ ಜಿ ಯಾವಾಗಲೂ ಯಶಸ್ವಿಯಾಗಲು ಕಾರಣವೇನು? ಕಳೆದ 100 ವರ್ಷಗಳಿಂದ ಮಾರುಕಟ್ಟೆಯನ್ನು ಆಳ್ವಿಕೆ ಮಾಡುತ್ತಿರುವ ಪಾರ್ಲೆಯ ಕಥೆ ನಿಜವಾಗಿಯೂ ಆಸಕ್ತಿದಾಯಕವಾಗಿದೆ. ಪಾರ್ಲೆ ಜಿ ರೂಪದಲ್ಲಿ ಅವರಿಗೆ ಈಗಾಗಲೇ ಒಂದು ಹೀರೋ ಉತ್ಪನ್ನವಿದೆ. ಇದು ಅವರಿಗೆ ಪ್ರತಿ ಮನೆಯಲ್ಲಿ ಗುರುತಿಸಿಕೊಳ್ಳಲು ಸಹಾಯ ಮಾಡಿತು. ಅವರು ಪಾರ್ಲೆ ಗ್ಲುಕೋ ಬಿಸ್ಕಿಟ್ಗಳನ್ನು ಬಿಡುಗಡೆ ಮಾಡಿದಾಗ ಎಲ್ಲರಿಗೂ ಸಿಹಿ ಬಿಸ್ಕಿಟ್ಗಳು ಚಹಾದೊಂದಿಗೆ ಇಷ್ಟವಾಗುವುದಿಲ್ಲ ಎಂದು ಅವರಿಗೆ ಅರಿವಾಯಿತು. 1938ರಲ್ಲಿ ಪಾರ್ಲೆ ಮೊನಾಕೋ ಬಿಸ್ಕಿಟ್ಗಳನ್ನು ಬಿಡುಗಡೆ ಮಾಡಿತು. ಹಗುರವಾದ, ಉಪ್ಪು ಮತ್ತು ಎಲ್ಲಾ ವರ್ಗದ ಜನರಿಗೆ ಇಷ್ಟವಾಗುವಂತಹವು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಯಾರಾದರೂ ನನಗೆ ಸಿಹಿ ಮತ್ತು ಖಾರ ಎರಡೂ ಬೇಕು ಎಂದು ಹೇಳಿದರೆ ಪಾರ್ಲೆ ಹೀಗೆ ಹೇಳಿತು, ಸರಿ, ಕ್ರಾಕ್ ಜಾಕ್ ತಗೋ. ಮತ್ತೆ ಪ್ರಶ್ನೆ ಉದ್ಭವಿಸಿತು, ಸಸ್ತನಾ ಬಿಸ್ಕಿಟ್ಗಳು ಇವೆ, ಆದರೆ ಪ್ರೀಮಿಯಂ ಕ್ಲಾಸ್ನ ವ್ಯಕ್ತಿ ಏನಾದರೂ ವಿಶೇಷ ತಿನ್ನಲು ಬಯಸಿದರೆ? ಪಾರ್ಲೆ ಹೈಡ್ ಅಂಡ್ ಸೀಕ್ ಮೂಲಕ ಈ ಅಗತ್ಯವನ್ನು ಪೂರೈಸಿತು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಚಾಕೊಲೇಟ್ ಬಿಸ್ಕಿಟ್ಗಳನ್ನು ಇಷ್ಟಪಡುತ್ತಾರೆ ಅಲ್ವಾ? ಅದಕ್ಕೆ ಪಾರ್ಲೆ ಕಂಪನಿ ಹೈಡ್ ಅಂಡ್ ಸೀಕ್ ಪ್ಲಾಟಿನಾ ಅಂತಹ ಹೊಸ ಬಗೆಯ ಚಾಕೊಲೇಟ್ ಬಿಸ್ಕಿಟ್ಗಳನ್ನು ಮಾಡಿದೆ. ಅವರು ಬಿಸ್ಕಿಟ್ಗಳ ಮೂಲಕ ಮಾತ್ರ ನಮ್ಮ ಎಲ್ಲಾ ಬೇಡಿಕೆಗಳನ್ನು ತೀರಿಸುವುದಿಲ್ಲ. ಅವರು ಬೇರೆ ಬೇರೆ ವಿಧದ ತಿನಿಸುಗಳನ್ನು ಮಾಡುತ್ತಾರೆ. ಬಿಸ್ಕಿಟ್ಗಳ ಜೊತೆಗೆ ಅವರು ಸಿಹಿ ತಿನಿಸುಗಳನ್ನು ಮಾಡಲು ಶುರು ಮಾಡಿದರು. 1963ರಲ್ಲಿ ಕಿಸ್ಮಿ ಬಾರ್ ಮತ್ತು 1966ರಲ್ಲಿ ಪಾಪಿನ್ಸ್ ಅಂತಹ ಸಿಹಿ ತಿನಿಸುಗಳನ್ನು ಮಾಡಿದರು. ಈಗ ಪಾರ್ಲೆ ಅಂತ ಹೇಳಿದ್ರೆ ಅದು ಒಂದು ಬ್ರಾಂಡ್ ಅಲ್ಲ, ಅದು ನಮ್ಮ ಮನೆಯಲ್ಲಿರುವ ಎಲ್ಲಾ ರೀತಿಯ ತಿನಿಸುಗಳ ಸಂಗ್ರಹ ಅಂತ ಹೇಳಬಹುದು. ನಮಗೆ ಏನು ಬೇಕೋ ಅದು ಪಾರ್ಲೆಯಲ್ಲಿ ಸಿಗುತ್ತದೆ. ಹೀಗೆ ಅವರ ಬಿಸ್ಕಿಟ್ಗಳ ದೊಡ್ಡ ಪೋರ್ಟ್ಫೋಲಿಯೋ ಇದೆ. ಅದರ ಜೊತೆಗೆ ಕಾನ್ಫೆಕ್ಷನರಿಯ ದೊಡ್ಡ ಪೋರ್ಟ್ಫೋಲಿಯೋ ಕೂಡ ಇದೆ. ಈಗ ಅವರು ಎಫ್ಎಂಸಿಜಿ ಉತ್ಪನ್ನಗಳತ್ತ ಕ್ರಮೇಣವಾಗಿ ಹೆಜ್ಜೆ ಹಾಕುತ್ತಿದ್ದಾರೆ. ಅವರು ರಸ್ಕ್ ಅನ್ನು ಬಿಡುಗಡೆ ಮಾಡಿದರು. ಪಾರ್ಲೆ ಜಿ ಹಿಟ್ಟು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಪಾರ್ಲೆ ಜಿ ದಾಲ್ ಕೂಡ. ಮತ್ತು ನಾವು ಉಪಾಹಾರದಲ್ಲಿ ಹಾಲಿನೊಂದಿಗೆ ಚೋಕೋಸ್ ಹಾಕಿ ತಿನ್ನುವಂತೆ ಪಾರ್ಲೆ ಜಿಯ ಸಿರಿಯಲ್ ಕೂಡ ಬರಲು ಶುರುವಾಗಿದೆ. ಇದೆಲ್ಲದರಿಂದಾಗಿ 2013ರಲ್ಲಿ ಪಾರ್ಲೆ ಜಿ ಭಾರತದಲ್ಲಿ 5,000 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಮಾಡುವ ಮೊದಲ ಕಂಪನಿಯಾಯಿತು. ಅಂದರೆ ಅವರ ವ್ಯಾಪಾರ ಚೆನ್ನಾಗಿಯೇ ನಡೆಯುತ್ತಿದೆ. ಆದರೆ ಪ್ರಶ್ನೆ ಇಷ್ಟೇ, ಪಾರ್ಲೆ ಜಿಯ ಬೆಲೆ ಹೆಚ್ಚಾಗದಿದ್ದರೂ ಅವರ ಲಾಭ ಹೇಗೆ ಹೆಚ್ಚಾಗುತ್ತಿದೆ? ಸ್ನೇಹಿತರೆ, ಪಾರ್ಲೆ ಜಿಯ ಬೆಲೆ ಕೇವಲ 5 ರೂಪಾಯಿ. ಆಶ್ಚರ್ಯಕರ ಸಂಗತಿ ಎಂದರೆ 1994ರಿಂದ 2021ರವರೆಗೆ, ಅಂದರೆ 27 ವರ್ಷಗಳ ಕಾಲ ಪಾರ್ಲೆ ಜಿ ತನ್ನ ಉತ್ಪನ್ನಗಳ ಬೆಲೆಯನ್ನು ಹೆಚ್ಚಾಗಿ ಹೆಚ್ಚಿಸಿಲ್ಲ. ಪಾರ್ಲೆ ಬಿಸ್ಕಿಟ್ನ ಬೆಲೆ ಹೆಚ್ಚಿಸದೆ ಅದರ ತೂಕವನ್ನು ಕಡಿಮೆ ಮಾಡಿದೆ. ಮೊದಲಿಗೆ 100 ಗ್ರಾಂ ಇದ್ದ ಪ್ಯಾಕೆಟ್ ಕ್ರಮೇಣ 80 ಗ್ರಾಂ, 60 ಗ್ರಾಂ ಮತ್ತು ಈಗ 55 ಗ್ರಾಂ ಆಗಿದೆ. ಅಂದರೆ ನೀವು 5 ರೂಪಾಯಿ ಕೊಟ್ಟು ಕಡಿಮೆ ಬಿಸ್ಕಿಟ್ಗಳನ್ನು ತಿನ್ನುತ್ತಿದ್ದೀರಿ. ಇದನ್ನು ಶ್ರಿಂಕ್ಫ್ಲೇಷನ್ ಅಂತ ಕರೀತಾರೆ. ಅಂದರೆ ಬೆಲೆ ಹೆಚ್ಚಿಸದೆ ತೂಕ ಕಡಿಮೆ ಮಾಡುವುದು. ಉದಾಹರಣೆಗೆ 100 ಗ್ರಾಂ ಪಾರ್ಲೆ ಜಿಗೆ 9 ರೂಪಾಯಿ ಬೆಲೆ ಇರಬೇಕಿತ್ತು ಎಂದುಕೊಳ್ಳಿ. ಆದರೆ ಪಾರ್ಲೆ ಕಂಪನಿ ಅದನ್ನು 5 ರೂಪಾಯಿಗೆ ಮಾರಿದರು. ಆದರೆ ಅದೇ ಸಮಯದಲ್ಲಿ ತೂಕವನ್ನು ಕಡಿಮೆ ಮಾಡಿದರು. ಹಾಗಾಗಿ ನೀವು 5 ರೂಪಾಯಿ ಕೊಟ್ಟು 9 ರೂಪಾಯಿಯ ಬೆಲೆ ಇರುವಷ್ಟು ಬಿಸ್ಕಿಟ್ಗಳನ್ನು ತಿನ್ನುತ್ತಿದ್ದೀರಿ. ಆದರೆ ನಿಮಗೆ ಅದು ಗೊತ್ತಾಗುವುದಿಲ್ಲ. ಇದೇ ರೀತಿ ಪಾರ್ಲೆ ಕಂಪನಿ ವರ್ಷಗಳಿಂದ ಲಾಭ ಮಾಡುತ್ತಿದೆ. ಆದರೆ ಇಷ್ಟಕ್ಕೆ ನಿಲ್ಲದೆ ಪಾರ್ಲೆ ಕಂಪನಿ ಇನ್ನೂ ಕೆಲವು ಮಾರ್ಗಗಳನ್ನು ಅನುಸರಿಸಿದೆ. ಮೊದಲಿಗೆ ಪಾರ್ಲೆ ಜಿ ಬಿಸ್ಕಿಟ್ನ ಪ್ಯಾಕಿಂಗ್ ಬದಲಾಗಿದೆ. ಮೊದಲಿಗೆ ಮೇಣದ ಕಾಗದದಲ್ಲಿ ಬರುತ್ತಿದ್ದ ಪಾರ್ಲೆ ಜಿ ಈಗ ಸಾಮಾನ್ಯ ಪ್ಲಾಸ್ಟಿಕ್ನಲ್ಲಿ ಬರುತ್ತಿದೆ. ಅಷ್ಟೇ ಅಲ್ಲ, ದೊಡ್ಡ ಪ್ಯಾಕೆಟ್ಗಳನ್ನು ತೆರೆದಾಗ ಒಳಗಡೆ ಪಾರ್ಲೆ ಜಿಯ ಕವರ್ ಇರುವುದಿಲ್ಲ. ಡಿಸೈನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. 25 ವರ್ಷಗಳ ಹಿಂದಿನ ಡಿಸೈನ್ ಇಂದಿಗೂ ಬಳಕೆಯಲ್ಲಿದೆ. ಅದರಲ್ಲಿರುವ ಆ ಮಗುವಿನ ಫೋಟೋ ಇನ್ನೂ ಅದೇ ಇದೆ. ಒಂದೆಡೆ ಅವರು ಬೆಲೆ ಹೆಚ್ಚಿಸುತ್ತಿಲ್ಲ, ಮತ್ತೊಂದೆಡೆ ಖರ್ಚನ್ನು ಕಡಿಮೆ ಮಾಡುತ್ತಿದ್ದಾರೆ. 2011ರಲ್ಲಿ ನೀಲ್ಸನ್ನ ವರದಿಯ ಪ್ರಕಾರ ಪಾರ್ಲೆ ಜಿ ವಿಶ್ವದ ಅತಿ ಹೆಚ್ಚು ಮಾರಾಟವಾಗುವ ಬಿಸ್ಕಿಟ್ ಬ್ರ್ಯಾಂಡ್ ಆಗಿದೆ. ಒಂದು ತಿಂಗಳಲ್ಲಿ 100 ಕೋಟಿಗಿಂತ ಹೆಚ್ಚು ಪ್ಯಾಕೆಟ್ಗಳು ಮಾರಾಟವಾಗುತ್ತವೆ. ಅಂದರೆ ಪ್ರತಿದಿನ 3,35,00,000 ಪ್ಯಾಕೆಟ್ಗಳು, ಪ್ರತಿ ಗಂಟೆ 13 ಲಕ್ಷ ಪ್ಯಾಕೆಟ್ಗಳು ಮತ್ತು ಪ್ರತಿ ನಿಮಿಷ 23,000 ಪ್ಯಾಕೆಟ್ಗಳು. ಇದನ್ನು ಸ್ಕೇಲ್ ಆಫ್ ಎಕಾನಮಿ ಅಂತ ಕರೀತಾರೆ. ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದಾಗ ವೆಚ್ಚ ಕಡಿಮೆಯಾಗುತ್ತದೆ. ಪಾರ್ಲೆ ಕಂಪನಿ ಒಂದೇ ಸಲಕ್ಕೆ 100 ಟನ್ಗಳಷ್ಟು ಕಚ್ಚಾ ಸಾಮಗ್ರಿ ಖರೀದಿಸುತ್ತದೆ. ಹಾಗಾಗಿ ಅವರಿಗೆ ಕಡಿಮೆ ಬೆಲೆಗೆ ಸಿಗುತ್ತದೆ. ಇದರಿಂದಾಗಿ ಅವರು ತಮ್ಮ ಉತ್ಪನ್ನಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಬಹುದು ಮತ್ತು ಹೆಚ್ಚು ಲಾಭ ಗಳಿಸಬಹುದು. ಇನ್ನೊಂದು ವಿಷಯವೆಂದರೆ ಅವರ ತಯಾರಿಕಾ ವೆಚ್ಚ. 1947ರಿಂದ 48ರಲ್ಲಿ ಅವರು ಭಾರತದ ಅತಿ ದೊಡ್ಡ ಓವನ್ ಅನ್ನು ಸ್ಥಾಪಿಸಿದರು. 250 ಅಡಿ ಉದ್ದ.
ತಂತ್ರಜ್ಞಾನದಲ್ಲಿ ಅವರು ತುಂಬಾ ಮುಂದುವರಿದಿದ್ದಾರೆ. ಹಾಗಾಗಿ ಅವರು ತಮ್ಮ ಕೆಲಸವನ್ನು ತುಂಬಾ ದಕ್ಷವಾಗಿ ಮಾಡುತ್ತಾರೆ. ಅವರಲ್ಲಿ 50,000ಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಅವರು ಒಂದು ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಅವರು ವಸ್ತುಗಳನ್ನು ಸಸ್ತಾಗೆ ಮಾಡಿದರು, ಪ್ಯಾಕೇಜಿಂಗ್ನಲ್ಲಿ ಹಣವನ್ನು ಉಳಿಸಿದರು, ಕಚ್ಚಾ ಸಾಮಗ್ರಿಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿದರು, ಉತ್ಪಾದನೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸಿದರು ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡರು. ಈಗ ಅವರು ಈ ಉತ್ಪನ್ನಗಳನ್ನು ಜನರಿಗೆ ಮಾರಾಟ ಮಾಡಬೇಕು. ಇಂದು ಪಾರ್ಲೆ ಜಿ 50 ಲಕ್ಷಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಲಭ್ಯವಿದೆ. ಪ್ರತಿಯೊಂದು ಗ್ರಾಮದಲ್ಲೂ ಹೆದ್ದಾರಿಯಲ್ಲಿ ಏನೂ ಸಿಗದಿದ್ದರೂ ಕೂಡ ನಿಮಗೆ ಪಾರ್ಲೆ ಜಿ ಸಿಗುತ್ತದೆ. ಅಂದರೆ ಎಷ್ಟೇ ದೂರದ ಗ್ರಾಮವಿದ್ದರೂ ಕೂಡ ಅಲ್ಲಿ ಪಾರ್ಲೆ ಜಿ ಸಿಗುತ್ತದೆ. ನೀವು 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಅಥವಾ 50 ರೂಪಾಯಿಯ ಪ್ಯಾಕೆಟ್ ಬೇಕಾದರೂ ಸಿಗುತ್ತದೆ. ಆದರೆ ಇಷ್ಟೊಂದು ದೂರದ ಗ್ರಾಮಗಳಿಗೆ ಇದನ್ನು ಹೇಗೆ ತಲುಪಿಸುತ್ತಾರೆ? ಇಲ್ಲಿ ಅವರ ಸ್ಥಳ ಆಯ್ಕೆ ತಂತ್ರ ಬರುತ್ತದೆ. ಅವರು ತಮ್ಮ ಕಾರ್ಖಾನೆಗಳನ್ನು 50ರಿಂದ 60 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ಮಾರುಕಟ್ಟೆಗಳ ಬಳಿ ನಿರ್ಮಿಸಿದ್ದಾರೆ. ಹಾಗಾಗಿ ಸರಕು ಸಾಗಣೆಗೆ ಹೆಚ್ಚು ಸಮಯ ಮತ್ತು ಹಣ ವ್ಯಯವಾಗುವುದಿಲ್ಲ. ಆದರೆ ಕೆಲವೇ ಕಾರ್ಖಾನೆಗಳಿದ್ದರೆ ಇಡೀ ಭಾರತವನ್ನು ಹೇಗೆ ಆವರಿಸುವುದು? ಈ ಸಮಸ್ಯೆಗೆ ಅವರು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಆಶ್ರಯಿಸಿದರು. ಅಂದರೆ ಬೇರೆ ಕಂಪನಿಗಳಿಗೆ ತಮ್ಮ ಉತ್ಪನ್ನಗಳನ್ನು ತಯಾರಿಸಲು ನೀಡಿದರು. ಅವರು ಬೇರೆ ಕಂಪನಿಗಳಿಗೆ ತಮ್ಮ ಉತ್ಪನ್ನಗಳನ್ನು ತಯಾರಿಸಲು ಬೇಕಾದ ಎಲ್ಲಾ ವಸ್ತುಗಳನ್ನು ಮತ್ತು ತಂತ್ರಜ್ಞಾನವನ್ನು ನೀಡುತ್ತಾರೆ. ಬದಲಾಗಿ ಆ ಕಂಪನಿಗಳು ಪಾರ್ಲೆ ಜಿ ಬಿಸ್ಕೆಟ್ಗಳನ್ನು ತಯಾರಿಸಿ ಪಾರ್ಲೆ ಕಂಪನಿಗೆ ನೀಡುತ್ತವೆ. ಇದರಿಂದ ಅವರು ಮಾರುಕಟ್ಟೆಯ ಎಲ್ಲಾ ಭಾಗಗಳನ್ನು ಆವರಿಸಿದರು. ಯಾವುದೇ ದೂರದ ಗ್ರಾಮಕ್ಕೆ ಹೋದರೂ ಪಾರ್ಲೆ ಜಿ ಸಿಗುತ್ತದೆ. ಪಾರ್ಲೆ ಜಿಯ ಈ ಉತ್ತಮ ವಿತರಣಾ ವ್ಯವಸ್ಥೆಯಿಂದಾಗಿ ಅವರು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದಾಗ ಅವುಗಳು ತುಂಬಾ ಜನಪ್ರಿಯವಾಗುತ್ತವೆ. ಹಾಗಾಗಿ ಕಂಪನಿಗೆ ಲಾಭವೂ ಹೆಚ್ಚಾಗುತ್ತದೆ. ಆದರೆ ಪಾರ್ಲೆ ಜಿ ಇಂಡಿಯಾದಲ್ಲಿ ಮಾತ್ರ ಜನಪ್ರಿಯವಾಗಿದೆಯೇ? ಇಲ್ಲ. ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಂತಹ ಅನೇಕ ದೇಶಗಳಲ್ಲಿ ಪಾರ್ಲೆ ಜಿಗೆ ಬಹಳ ಬೇಡಿಕೆ ಇದೆ. ಅನೇಕ ದೇಶಗಳಲ್ಲಿ ಪಾರ್ಲೆ ಜಿ ಕಾರ್ಖಾನೆಗಳು ಇವೆ. ಚೀನಾದಲ್ಲಿ ಪಾರ್ಲೆ ಜಿ ಅತಿ ಹೆಚ್ಚು ಮಾರಾಟವಾಗುವ ಬಿಸ್ಕಿಟ್ ಆಗಿದೆ. ಹಾಗಾಗಿ ಪಾರ್ಲೆ ಜಿಯ ಆಸಕ್ತಿದಾಯಕ ಕಥೆಯನ್ನು ನಾವು ಇಲ್ಲಿ ಕೇಳಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ.